ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಶ್ವೇತಾ ಸಂಸಾರಕ್ಕೆ ಸ್ವಾಗತ. ಇವತ್ತು ಸೂಪರಾಗಿರೋ ಹಸಿ ಕಡಲೆ ಗಿಡದಿಂದ ಬೀಜ ಬಿಡಿಸಿ ಹಸಿ ಕಡಲೆಕಾಳು ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಒಣಗಿರೋದನ್ನು ನೆನೆಸಿ ಮಾಡಿದ್ರೂ ಅಷ್ಟು ಟೇಸ್ಟಿಯಾಗಿ ಸಿಕ್ಕೋದಿಲ್ಲ. ಈ ಹಸಿ ಗಿಡದಿಂದ ಕಾಳು ಬಿಡಿಸಿ ಮಾಡೋದ್ರಿಂದ ಚಿಕನ್ ಮಟನ್ಗಿನ್ನ ಒಂದು ಸ್ಟೆಪ್ ಮೇಲೇ ಇರುತ್ತೆ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡ್ಕೊಂಬರೋಣ. ಫಸ್ಟಿಗೆ ನಾನು ಹಸಿ ಕಡಲೆ ಗಿಡನ ಈ ಥರ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿರಿಗಿರೋದೊಂದು, ಇದೊಂದು ಸ್ವಲ್ಪ ಕಲರ್ ಹಳದಿ ಕಲರ್ ಬರುತ್ತೆ. ಎರಡನ್ನೂ ಸಹ ಬಿಡಿಸ್ತಾ ಇದ್ದೀನಿ ನಾನು. ಈ ಥರ ಕಲರ್ ಬರುತ್ತೆ. ಎಲ್ಲದನ್ನು ಬಿಡಿಸಿದ್ದಾಗಿದೆ. ಹಳದಿ ಕಲರ್, ಹಸಿರು ಕಲರು ಇದೆ. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಗ್ಗರಣೆಗೆ ಅಂದರೆ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಟೊಮೊಟೊ, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿನ ದಂಟು, ನಾನು ಸೊಪ್ಪು ಹಾಕ್ತಾಯಿಲ್ಲ, ದಂಟು ಹಾಕ್ತಾಯಿದ್ದೀನಿ. ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಮಿನಿಮಮ್ ನಾನು ಮಾಡ್ತಿರೋ ಮೆಜರ್ಮೆಂಟಲ್ಲಿ 3 ಜನದಿಂದ 4 ಜನ ಈ ಗ್ರೇವಿನ ಸವಿಬೋದು. ತುಂಬ ರುಚಿಯಾಗಿರುತ್ತೆ. ಚಪಾತಿ ಜೊತೆಗಾಗಿರ್ಬೋದು, ರೊಟ್ಟಿ ಜೊತೆಗಾಗಿರ್ಬೋದು. ನಾನೆಲ್ಲ ಪ್ಲೇಟಿಗೆ ಎತ್ತಿಟ್ಕೊಟ್ಟು ಬಿಸಿ ಎಲ್ಲ ತಣ್ಣಗಾದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕಿ ನೈಸಾಗಿ ರುಬ್ಕೊಂಬರ್ಬೇಕು. ನಾನು ಅದಕ್ಕೇನು ಕಡಾಯಿಗೆ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಎಣ್ಣೆ, ಒಂದು ಸ್ವಲ್ಪ ಸೋಂಪು, ಒಂದು ಅರ್ಧ ಇಂಚು ಚಕ್ಕೆ, ಒಂದು ಮರಾಠಿ ಮೊಗ್ಗು, ಚಕ್ರ ಮಗ್ಗು, ಒಂದು ಪಲಾವ್ ಎಲೆನೂ ಸಹ ಹಾಕಿ ಈರುಳ್ಳಿ ಟೊಮೆಟೊನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಈ ಥರ ಒಂದು ಅರ್ಧ ಭಾಗದಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಇದಕ್ಕೆ ನಾನು ತೊಳೆದಿಟ್ಕೊಂಡಿರೋ ಕಡಲೆಕಾಳನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ರುಚಿ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನಾವು ಜ್ವರ ಬಂದಾಗ, ಬಾಯಿ ಕೆಟ್ಟೋದಾಗ ಈ ಥರ ರೆಸಿಪಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಊಟ ಸೇರುತ್ತೆ. ರುಚಿ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿನಿಮಮ್ ಅಂದರೆ ಇದು ಒಂದು 4ರಿಂದ 5 ನಿಮಿಷ ಬೇಯಬೇಕು. ನಾನು ಯಾವುದೇ ರೀತಿ ನೀರು ಹಾಕ್ತಾ ಇಲ್ಲ, ಹಾಗೇ ಬೇಯಿಸ್ಕೊತಾ ಇದ್ದೀನಿ. ಒಗ್ಗರಣೆಯಲ್ಲೇ ಬೇಯುತ್ತೆ. ನಾವು ಎಷ್ಟು ನೈಸಾಗಿ ರುಬ್ಕೊತೀವೋ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ. ಒಂದು 3/4% ಬೆಂದಿದೆ. ಈಗ ಇಷ್ಟಾದರೂ ಸಾಕಾಗುತ್ತೆ. ಇದಕ್ಕೇನೆ ನಾನು ರುಬ್ಬಿರೋ ಮಸಾಲನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿರ್ತೀರಾ, ಆದರೆ ಈ ರೆಸಿಪಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ನಾನು ಮಾಡಿರೋ ಮೆಜರ್ಮೆಂಟಲ್ಲಿ ಖಂಡಿತ ನೀವು ಟ್ರೈ ಮಾಡಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಹಾಕಿ. ಚಿಕನ್ ಮಟನ್ನ ಒಂದು ಸ್ಟೆಪ್ ಮೀರಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನಾವು ಜಾಸ್ತಿಯಾಗಿ ತೆಳುವಾಗಿ ಮಾಡ್ಕೋಬಾರ್ದು. ಗ್ರೇವಿ ಟೇಸ್ಟ್ ಮಾಡ್ಕೊಂಡ್ರೆ ಇಷ್ಟು ಹದವಾಗಿದ್ದರೆ ಸಾಕಾಗುತ್ತೆ. ನಾನು ಯಾವುದೇ ರೀತಿ ಗರಂ ಮಸಾಲನೂ ಯಾವುದೇ ರೀತಿ ಆ್ಯಡ್ ಮಾಡ್ತಾಯಿದ್ದಿಲ್ಲ. ಹಾಗೆ ಗರಂ ಮಸಾಲ ಹಾಗೆ ಹಾಕ್ಕೊಂಡು ಮಾಡ್ತಾಯಿರೋದು, ಪುಡಿ ಹಾಕ್ತಾಯಿಲ್ಲ. ಇದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ತಿರುಗಿಸ್ಕೊಂಬಿಟ್ರೆ ಆಗೋಯಿತು. ಇಷ್ಟು ಮಿಕ್ಸ್ ಆದರೆ ಸಾಕು. ಮಿನಿಮಮ್ ಅಂದರೆ ಒಂದು 5ರಿಂದ 4 ನಿಮಿಷ ಕುದ್ರೆ ಸಾಕು. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.